ಭಾರತ ದೇಶಕ್ಕೆ ವ್ಯವಸಾಯ ಜನ್ಮಸ್ಥಳ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ಮೂಳು ರೈತರು. ಈ ಮಾತುಗಳು ಕೇವಲ ಹೇಳುವುದಕ್ಕೆ ಮಾತ್ರನೇ, ಆದರೆ ವಾಸ್ತವದಲ್ಲಿ ಇದಕ್ಕೆ ವಿರುದ್ಧವಾಗಿದೆ. ಹೌದು, ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆ ಎಂದು ನಿಮಗೆ ಅರ್ಥವಾಗುತ್ತದೆ. ನಮ್ಮ ದೇಶದಲ್ಲಿ ರೈತರು ಸರಾಸರಿ ವಯಸ್ಸು ಪ್ರಸ್ತುತಕ್ಕೆ 55 ವರ್ಷಗಳು ಎಂದು ಸರ್ವೆ ತೋರಿಸುತ್ತಾ ಇದೆ. ಇದರರ್ಥ ಮುಂದೆ ಬರುವ 5 ನಿಂದ 10 ವರ್ಷಗಳಲ್ಲಿ ಪ್ರಸ್ತುತ ಕೃಷಿ ಮಾಡುತ್ತಿರುವ ರೈತರು ತಮ್ಮ ಪೂರ್ಣ ಸಾಮರ್ಥ್ಯ ತಕ್ಕಂತೆ ಕೃಷಿ ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರ ವಯಸ್ಸು ಮತ್ತು ಆರೋಗ್ಯವು ಸಹಕರಿಸದಿಲ್ಲ. ಆದರೆ ಯುವಕರು ಆ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಮುಂದೆ ಬರುತ್ತಾ ಇಲ್ಲ. ಅವರು ಕೃಷಿ ಮಾಡಲು ಬಯಸಿದರೂ ಸಹ ಅವರ ತಂದೆ ತಾಯಿ ತಮ್ಮ ಮಕ್ಕಳು ಕೃಷಿ ಮಾಡಲು ಬಯಸುವುದಿಲ್ಲ, ಏಕೆಂದರೆ ಅವರು ಚೆನ್ನಾಗಿ ಶಿಕ್ಷಣ ನೀಡಲು ಉತ್ತಮ ಉದ್ಯೋಗವನ್ನು ಪಡೆಯಲು ಬಯಸುತ್ತಾರೆ ಮತ್ತು ಆಗ ಮಾತ್ರನೇ ಅವರ ಜೀವಿತದಲ್ಲಿ ಉತ್ತಮವಾಗಿರುತ್ತದೆ ಎಂದು ಭಾವಿಸುತ್ತಿದ್ದಾರೆ. ಆದರೆ ಅವರು ಅವರ ಮಕ್ಕಳು ಅಂತಹ ಉದ್ಯೋಗಗಳಲ್ಲಿ ಎಷ್ಟು ಒತ್ತಡದಲ್ಲಿರುತ್ತಾರೆ ಎಂದು ಅವರಿಗೆ ಗೊತ್ತಿಲ್ಲ. ಇದು ಹಿಂಗೆ ಮುಂದೆ ಬರೆದರೆ ಭವಿಷ್ಯದಲ್ಲಿ ನಮ್ಮ ಭಾರತವು ಆಹಾರದ ಕೊರತೆ ಹೆಚ್ಚಾಗಿದೆ, ನಿತ್ಯಾವಸರ ವಸ್ತುಗಳ ರೇಟ್, ನಿರುದ್ಯೋಗ, ಗ್ರಾಮೀಣ ವಲಸೆ ಮತ್ತು ಪರಿಸರ ಸಮಸ್ಯೆಗಳಿಂದ ತೀವ್ರವಾಗಿ ಬಳಲುತ್ತದೆ. ಇದು ನಮ್ಮ ದೇಶದ ಭವಿಷ್ಯಕ್ಕೆ ಅಪಾಯಕಾರಿ. ಆದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಪೂರ್ಣ ವಿವರವಾಗಿ ತಿಳಿದುಕೊಳ್ಳಲು ಇದಕ್ಕಾಗಿ ನೀವು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.